ಶ್ರೀಕಾಂತ, ನಿಮ್ಮ ಹೊಲಕ್ಕೆ ದನಗಳು ನುಗ್ಗಿದ್ವು ಅಂತ ಜನಗಳು ಮಾತಾಡ್ಕೊಳ್ತಾ ಇದ್ರು, ನಿಜ ಏನೋ? ಎಂಥ ದರಿದ್ರ ಜನಪ್ಪ. ದನಗಳು ಬೆಳೆನೆಲ್ಲ ನಾಶ ಮಾಡಿಲ್ಲ ತಾನೆ? ಆ ದನಗಳನ್ನು ಬಿಟ್ಟು ದರಿದ್ರ ಜನ ಯಾರು ಅಂತ ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿದ್ದಿದ್ರೆ ಅವ್ರು ಕೈ ಕಾಲು ಕತ್ತರಿಸಾಕ್ಬಿಡ್ತಿದೆ. ಈಗಲೂ ನೀನು ಆ ಕೆಲಸ ಮಾಡ್ಬೋದು. ಅಂದ್ರೆ ಆ ದರಿದ್ರ ಜನ ಬೇರೆ ಯಾರು ಅಲ್ಲ, ನಿನ್ನ ಚೇಲಗಳು. ನೀನೇ ಅವ್ರನ್ನ ಕಳಿಸಿ ನನ್ನ ಕಷ್ಟದ ಫಲನ ನಾಶ ಮಾಡೋ ಪ್ರಯತ್ನ ಪಟ್ಟೆ. ಶ್ರೀಕಾಂತ, ಯಾಕೆ ಕಿರಿಚ್ತೀಯಾ? ಯಾಕೆ ಕಿರಿಚ್ತೀಯಾ? ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಅಂತಾರ ನಾಟಕ ಆಡ್ತೀಯಾ? ನಾಚಿಕೆ ಆಗಲ್ಲ ನಿನ್ಗೆ? ನಾನು ನಿನ್ನ ಅಣ್ಣ ಹಾಕೋಣ, ನಿನ್ನ ಹೊಲನ ನಾನು ಯಾಕೋ ನಾಶ ಮಾಡಕ್ ನೋಡ್ಲಿ? ತಮ್ಮ ಆಗಿ ಅಣ್ಣನ ಮೇಲೆ ಆಪಾದನೆ ಹೊರಿಸ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗ್ತಿಲ್ವಾ? ನಾನು ಸುಳ್ಳು ಆಪಾದನೆ ಹೊರಿಸ್ತಾ ಇಲ್ಲ, ಸತ್ಯ ಏನು ಅಂತ ಹೇಳ್ತಾ ಇದ್ದೀನಿ. ಆ ನಿನ್ನ ಬಾಡಿಗೆ ನಾಯಿಗಳನ್ನ ಒದ್ದು ಓಡಿಸ್ತಿದ್ದೀನಿ ನಾನು. ನನಗೆ ಎಷ್ಟು ಸಲ ಹೇಳಿದ್ರು ನಿಂಗೆ ತಲೆಗೆ ಬರ್ತಾ ಇಲ್ಲಲ್ಲ? ನಿನ್ನ ಹೊಲ ನಾಶ ಮಾಡೋದ್ರಿಂದ ನನಗೇನೋ ಲಾಭ ಸಿಗತ್ತೆ? ನೋಡು ಶ್ರೀಕಾಂತ, ನೀನು ಆ ಹೊಲದಲ್ಲಿ ಬೆಳೆ ಬೆಳಿತೀನಿ ಅಂತ ಹೋದ್ರೆ ಸುಮ್ಮನೆ ನಿನ್ನ ಸಮಯ, ನಿನ್ನ ಹಣ ಎಲ್ಲ ವೇಸ್ಟ್ ಆಗತ್ತೆ. ಆ ಭೂಮಿನ ಬೆಂಗಳೂರಿಂದ ಬಂದಿರೋ ಪಾರ್ಟಿಗೆ ಮಾರ್ಬಿಡು. ಅವರಲ್ಲಿ ಫ್ಯಾಕ್ಟ್ರಿ ಕಟ್ತಾರಂತೆ. ಫ್ಯಾಕ್ಟ್ರಿ ಕಟ್ಟಿದ್ರೆ ಸುತ್ತಮುತ್ತಿನ ಊರಿನ ಜನಕ್ಕೆ ಕೆಲಸ ಕೊಟ್ಟು ಪುಣ್ಯ ನಿನಗೆ ಸಿಗತ್ತೆ, ಕೈ ತುಂಬ ಹಣನೂ ಸಿಗತ್ತೆ ಕಣೋ. ಇನ್ನು ಬೆಂಗಳೂರು ಪಾರ್ಟಿಗೆ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ನನ್ನ ಜಮೀನೇ ಆಗ್ಬೇಕಾ? ಆ ಜಮೀನ ಮಾರಲ್ಲ ಅಂತ ಹೆಸರ ಹೇಳಿರೋದು ನೀವು. ಶ್ರೀಕಾಂತ, ನಿನಗೆ ಒಳ್ಳೇದಾಗ್ಲಿ, ನಿನಗೆ ಕೈ ತುಂಬ ಹಣ ಸಿಗ್ಲಿ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ಯಾಕೋ ನಿಂಗೆ ಇದು ಅರ್ಥ ಆಗ್ತಾ ಇಲ್ಲ? ಯಾಕೋ ಇಷ್ಟೆಲ್ಲ ಹಠ ಮಾಡ್ತಾ ಇದೆಯಾ? ನನಗೆ ಆ ಲಾಭನೂ ಬೇಡ, ಆ ಫ್ಯಾಕ್ಟ್ರಿನೂ ಬೇಡ, ಕೆಲಸ ಕೊಡ್ಸೋ ಪುಣ್ಯನೂ ಬೇಡ. ಗೊತ್ತು ಕಣ, ನನಗೆ ಗೊತ್ತು ನೀನು ಯಾಕೆ ಇಷ್ಟು ಹಠ ಮಾಡ್ತಾ ಇದೆಯಾ ಅಂತ. 3 ಕಾಸಿಗೂ ಬೆಲೆ ಇಲ್ದಿರೋ ನಾಯಿ ನಿನ್ ಕಿವಿ ಚುಚ್ಚಿದಾಳ. ಹೇಳ್ದಾಗೆ ಕುಣಿತಿದ್ಯಲ್ಲ? ಜಗದೀಶ, ನನ್ನ ಹೊಲದ ಬಗ್ಗೆ ಅಥವಾ ನನ್ನ ಮಲ್ಲಿ ಬಗ್ಗೆ ಕೆಟ್ಟಾಗ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹೇಳಿದೆ ನನ್ನ ಮಲ್ಲಿ. ಶ್ರೀಕಾಂತ, ನಿನ್ನೆ ಮೊನ್ನೆ ತನಕ ಅವಳು ಮುಖ ನೋಡಿದ್ರೆ ಎದುರಾಡ್ತಿದ್ದವನು ಇವಾಗ ಅಚಾನಕ್ಕಾಗಿ ನನ್ನ ಮಲ್ಲಿ ಆಗ್ಬಿಟ್ಟ. ನೋಡು ಶ್ರೀಕಾಂತ, ನೀನು ನಿನ್ನ ಮಲ್ಲಿ ಏನು ಬೇಕಾದರೂ ಮಾಡು, ನಾನು ಅಡ್ಡ ಬರಲ್ಲ. ಅದಕ್ಕೂ ಮುಂಚೆ ಈ ಪತ್ರಕ್ಕೆ ಸೈನ್ ಮಾಡು. ತಗೋ. ನಾನು ಆ ಜಮೀನ ಮಾರಲ್ಲ. ಯಾವನು ಅದನ್ನ ನನ್ನಿಂದ ಲಪ್ಟಾಯಿಸಕ್ ಸಾಧ್ಯ ಇಲ್ಲ. ನಿನ್ನಿಂದ ಸಾಧ್ಯ. ನಾನು ಅದನ್ನ ಗಿಟ್ಟಿಸ್ಕೊಂತೀನಿ. ಏನ್ ಮಾಡ್ತೀಯ ಮಾಡ್ಕೊ ಹೋಗೋ, ನಾನು ನೋಡ್ತೀನಿ. ಜಮುನಿ, ಏನಮ್ಮವ್ರೆ? ನಂಗೆ ನಿದ್ರೆ ಬರ್ತಿದೆ, ನಾನು ಮಲ್ಕೋಬೇಕು. ಬಟ್ಟೆ ಬದಲಾಯಿಸಿ ನಾನು ಮಲ್ಕೋತೀನಿ, ನೀನು ಹೊರಗಡೆ ಹೋಗು. ಶ್ರಾವಣಿ ಅಮ್ಮವ್ರೆ, ನೀವು ಮಲ್ಕೊಳ್ಳಿ, ನಾನು ಮಲ್ಲಿ ಪಕ್ಕ ಕೂತಿರ್ತೀನಿ. ಅವಳು ಬೆಳಗ್ಗೆ ಹೊತ್ತಿಗೆ ಹುಷಾರಾಗ್ತಾಳೆ ಕಣೆ, ನೀನು ಹೋಗು ಹೊರಗಡೆ. ಅರೆ, ಏನು ಯೋಚನೆ ಮಾಡ್ತಿದ್ಯಾ? ಅದು ಅಮ್ಮವ್ರೆ, ಅದು ಏನದು? ಅದು ಹೇಳೋದು ಅರ್ಥ ಆಗ್ತಿಲ್ವಾ ನಿನ್ಗೆ? ಹೋಗು ಹೊರಗಡೆ. ನಿಮಿಷ ಚೇರು ಎತ್ಕೊಂಡು ಹೋಗು.
ಕೂತ್ಕೊಳ್ಳೆ. ಅದಕ್ಕೆ ನನಗ್ ತಲೆ ಕೆಟ್ಟಿದೆ. ಶ್ರೀ, ಕಟ್ಕೊಂಡೋಗಿ ಇಲ್ಲಿ ಕಣ್ಣೀರ್ ಇಡ್ತಾ ಇದ್ರೆ ಏನು ಅಂತ ವಿಚಾರಿಸ ಇಟ್ಕೊಂಡೋಗಿ ಉಚ್ಚಾರ ಮಾಡಿದ್ ಹೋಗ್ತಾ ಇದ್ಯಾ? ಬಾಯಿ ಮುಚ್ಕೊಂಡಿರೋ ಬಲಿ ಬಲಿ ನೀನೇ ಕೇಳ್ತಿದ್ಯಾ? ಬಲ್ಕೊ ಬಲ್ಕೊ ಏನಾಗಿದೆ? ಚಿಕ್ಕೇಶ್ವರ್, ಒಂದು ನಿಮಿಷ. ಇದು ನನ್ನ ರೂಮ್ ಅಲ್ಲ, ಇದು ನನ್ನ ಮಂಚನೂ ಅಲ್ಲ. ನಾನು ನನ್ನ ಜಾಗಕ್ಕೆ ಹೋಗ್ತೀನಿ ಚಿಕ್ಕೇಶ್ವರ್ರೆ. ಮಲ್ಲಿ, ಇದು ನನ್ನ ರೂಮ್ ಕೂಡ, ಇದು ನನ್ನ ಮಂಚ. ನಾನು ನಿನಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಮಲ್ಕೊ. ಚಿಕ್ಕೇಶ್ವರ್ರೆ, ಇದು ಚಿಕ್ಕ ಮರ್ಗು ಸೇರಿತ್ತು. ನಾನಿಲ್ಲಿ ಮಲ್ಗೋದು ಸರಿಗಿಲ್ಲ, ನಾನು ಹೋಗ್ತೇನೆ. ಸರಿ ತಪ್ಪು ಏನು ಅಂತ ನನಗೆ ಹೇಳ್ಕೊಡ್ಬೇಡ ಮಲ್ಲಿ, ನನಗೆ ಗೊತ್ತಿದೆ. ಸುಮ್ಮನೆ ಮಲ್ಕೊ. ಹೇಳ್ತಾ ಇರುವಾಗ ನಿಂದೇನು ಶ್ರೀ? ಕಳ್ಸು ಅಣ್ಣ. ಯಾರ್ಯಾರೆಲ್ಲ ಬಿದ್ದಿರ್ಬೇಕು ಅಲ್ಲೇ ಬಿದ್ದಿರ್ಬೇಕು. ಮೊದಲು ಅವಳ ಕಳ್ಸು. ಯಾಕೆ ಅಂದ್ರೆ ನನ್ನಲ್ಲಿ ಇನ್ನೂ ಮನುಷ್ಯತ್ವ ಉಳ್ಕೊಂಡಿದೆ, ಅದಕ್ಕೆ. ಶ್ರೀ, ಮೊದಲು ನೀನ್ ನನ್ನ ಹತ್ರ ಈ ತರ ಎಲ್ಲ ಮಾತಾಡ್ತಾ ಇರ್ಲಿಲ್ಲ. ಈಗ ಮಾತಾಡ್ತಿದ್ದೀನಿ, ಏನೀಗ? ಯಾರು ಕಲ್ತಿದ್ದೀನ? ಇವಳ? ಅವಳಲ್ಲ, ನಾನೇ ಕಲ್ತಿದ್ದೀನಿ, ಏನೀಗ? ಯಾಕೆ ಶ್ರೀ ದಾಸೆ ಮಾತು ಕೇಳ್ಕೊಂಡು ಯಾರು ದಾಸಿ? ಯಾಕಿಬ್ರು ಹೀಗೆ ಜಗಳ ಆಡ್ತಿದ್ದೀರಾ? ನೋಡಿ ಅಮ್ಮ, ಈ ಶ್ರೀ ಹೇಗೆ ಮಾತಾಡ್ತಿದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಏನು ಇದು? ಅಯ್ಯೋ, ಅವಳು ನೋಡ್ತಿದ್ದೆ ಅಮ್ಮ, ನೀನು ಹೋಗು. ಅಂತ ಸಮಾಧಾನ ಮಾಡ್ಕೋ. ಶ್ರೀಕಾಂತ, ನೋಡಿ ಅಮ್ಮ, ನಿಮ್ಮಲ್ಲಿ ಹೇಳ್ತಾಳೆ ಶ್ರೀಗೆ ನಾನು ಅವ್ಳನ್ನ ಸಾಯ್ಸೋದಕ್ಕೆ ಬಂದಂತೆ. ಅವ್ಳ ಮಾತನ್ನ ನಂಬೋದು ಈ ಶ್ರೀ ನನ್ನೇ ಬಾಯಿಗೆ ಬಂದಂಗೆ ಬೈತಾ ಇದ್ದಾನೆ. ಅಲ್ಲಮ್ಮ, ನೀವೇ ಹೇಳಿ ಅಮ್ಮ, ಈ ಮಲ್ಲಿನ ನಾನು ಯಾಕಮ್ಮ ಸಾಯಿಸ್ಲಿ? ಸುಳ್ಳು ಹೇಳೋದಕ್ಕೂ ಮತ್ತೆ ಇತಿ ಮಿತಿ ಅನ್ನೋದು ಬೇಡವಾ? ಇವಳ ವಿಷಯ ಹಾಳಾಗಿ ಹೋಗ್ಲಿ. ಶ್ರೀ ಕಟ್ಕೊಂಡಿರೋ ಹೆಂಡತಿನ ಕೊಲೆಗಾರಳು ಅಂತ ಹೇಳ್ತಾ ಇದ್ದಾನಮ್ಮ. ಈ ಶ್ರೀಗೆ ಬುದ್ಧಿ ಬೇಡವಾ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ನನಗೆ ಅನ್ಯಾಯ ಆಗ್ತಿದ್ರೆ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕಾ? ನಿನಗೇನು ಅನ್ಯಾಯ ಆಗ್ತಿಲ್ಲ, ಸ್ವಲ್ಪ ತೆಪ್ಪಗಿರು. ಅಯ್ಯೋ ಅಯ್ಯೋ ಅಯ್ಯೋ, ಇದ್ಯಾಕೆ ಶ್ರೀಕಾಂತಪ್ಪವ್ರೆ ಹಿಂಗ್ ಮಾತಾಡ್ಬಿಡ್ತಿದ್ದೀರಿ ನೀವು? ಅಲ್ಲ, ನನಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಪಾಪ ಶ್ರಾವಣಿ ಅಮ್ಮವರು ಬಾಯಿ ಬಿಟ್ಟು ಹೇಳ್ತಿದ್ರುವೆ ನಿನಗೇನು ಅನ್ಯಾಯ ಆಗಿಲ್ಲ, ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಕುಂತಿರು ಅಂದ್ರೆ ಅದು ನ್ಯಾಯನ ಹೇಳಿ? ಅಲ್ಲ, ಶ್ರಾವಣಿ ಅಮ್ಮವರು ಹೇಳ್ತದಕ್ಕೆ ಸಾನೆ ಅರ್ಥ ಅದೇ. ಮೊದಲು ಈ ಮಲ್ಲಿನ ಮನೆಯಿಂದ ಆಚೆ ಹಾಕಿ, ಶ್ರಾವಣಿ ಅಮ್ಮವರು ನೀವೆಂಡ್ರು, ಇವಳು ಈ ಮನೆ ದಾಟಿ. ದಾಸಿಗೆ ಸೇರಿದ್ರೆ ಸರಿಗಿರಲ್ಲ. ಹೆಸರಾಗಿ ಮಳೆ ತಂಡ ಕೊಡ್ಬೇಡ ಅಂತ ಬಾಯಿ ಮುಚ್ಕೊಂಡು ನಿನ್ ಕೆಲಸ ನೋಡ್ಕೊಂಡು ಹೋಗು. ಜೋರಾಗಿ ಮಾತಾಡ್ತಾವ್ರೆ. ಯಾಕೆ ಮಾತಾಡ್ಬಾರ್ದು? ನನ್ ಪರವಾಗಿ ಮಾತಾಡೋದಕ್ಕಿರೋದು ಅವಳೊಬ್ಳೆ. ಅವಳನ್ನ ಬಾಯಿ ಮುಚ್ಚು ಅಂತ ಹೇಳ್ತೀಯಾ? ನಿಜ ಹೇಳ್ಬೇಕು ಅಂದ್ರೆ ಈ ಮಲ್ಲಿ, ಈ ಮಹಾರಾಣಿ ಇದಾಳಲ್ಲ, ಇವಳು ನನ್ನ ಮನೆಗೆ ಬಂದ್ಮೇಲೆನೆ ನನ್ನ ನೆಮ್ಮದಿ ಎಲ್ಲ ಹಾಳಾಗಿದ್ದು. ಅಷ್ಟೇ ಯಾಕೆ, ಇವಳು ನನ್ನ ರೂಮಿಗೆ ಬಂದು ಸೇರ್ಕೊಂಡು ನನ್ನ ಮಂಚ, ನನ್ನ ಸೀರೆ, ನನ್ನ ಒಡವೆಗಳನ್ನೆಲ್ಲ ಹಾಳು ಮಾಡ್ಬಿಟ್ಲು. ಅವನಿ ಹೆಚ್ಚಿಗೆ ಮಾತಾಡಿದ್ರೆ ಈಗ ನೋಡು, ಮೊದಲು ಇವಳನ್ನ ಹೊರಗಡೆ ಹಾಕು, ಆಮೇಲೆ ಬೇರೆ ಮಾತು. ಒಂದ್ಸಲ ಕಳ್ಸಕ್ಕಾಗಲ್ಲ ಅಂತ ಹೇಳಿದ್ರೆ ಅರ್ಥ ಆಗ್ಲಿಲ್ಲ. ಯಾಕೆ ಕಳ್ಸೋದಕ್ಕಾಗೋದಿಲ್ಲ? ಇಟ್ಕೊಂಡೋಳು ಕಟ್ಕೊಂಡೋಳು ಒಂದೇ ರೂಮಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಶ್ರಾವಣಿ, ಇಲ್ಲಿ ಬಗ್ಗೆ ಇನ್ನೊಂದು ಕೆಟ್ಟ ಮಾತಾಡಿದ್ರೆ ಸರಿಗಿರಲ್ಲ. ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿ ಮತ್ತೆ ಮನುಷ್ಯನಾಗಿ ಮಾಡ್ದವಳು ಅವಳು. ಇನ್ನೊಂದ್ಸಲ ಎಲ್ರ ಮುಂದೆ ಹೇಳ್ತೀನಿ, ಕೇಳಿಸ್ಕೊ. ನಾನ್ ಎಲ್ಲಿರ್ತೀನೋ ಮಲ್ಲಿ ಅಲ್ಲೇ ಇರ್ತಾಳೆ. ಮಲ್ಲಿ ಅಲ್ಲೇ ಇರ್ತಾಳೆ. ಸಾಧ್ಯ ಇಲ್ಲ, ಮಲ್ಲಿ ಇಲ್ಲಿರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಈ ಮನೆ ಸೊಸೆ, ಇದು ನನ್ನ ಮನೆ, ನನ್ನ ರೂಮು, ನನ್ನ ಮಂಚ, ನನ್ನ ಹಾಸ್ಟೆಲ್. ಕರೆಕ್ಟ್, ಸರಿಯಾಗಿ ಹೇಳ್ತಿದ್ಯಾ. ಕರೆಕ್ಟ್, ನೀನೇ ಈ ಮನೆ ಸೊಸೆ, ಇದು ನಿನ್ನ ಮನೆನೇ. ಈ ರೂಮು ನಿಂದೆ, ಈ ಮಂಚನೂ ನಿಂದೆ, ಈ ಹಾಸಿಗೆ ನೋಡಿ. ಸರಿಯಾಗಿ ಹೇಳ್ತಿದ್ದೆ ಶ್ರಾವಣಿ. ಮಲ್ಲಿ ಇಲ್ಲಿಂದ ಹೋಗಲೇಬೇಕು. ಆದರೆ ಮಲ್ಲಿ ಒಬ್ಬಳೇ ಹೋಗಲ್ಲ, ಅವಳ ಜೊತೆ ನಾನು ಹೋಗ್ತೀನಿ. ಇರು, ನೀನು ಈ ರೂಮಲ್ಲಿ ಹಾಯಾಗಿ ಬಿದ್ಕೋ ಮಂಚದ ಮೇಲೆ. ನೋಡಿದ್ರ ನಡಿ ಬನ್ನಿ. ಹೇಗ್ ಮಾತಾಡ್ತಾ ನೋಡಿದ್ರ ಅಮ್ಮ? ಅಮ್ಮ, ಏನು ಬಿಡು ನನ್ನ. ಮಾಡ್ತಿದ್ಯಾ? ನಡಿ ಬನ್ನಿ. Please, ಹಿಂದೆ ನಿಲ್ಲು.
ನಡಿ ಮನೆ. ಎಲ್ಲಿಗೂ ಹೋಗ್ತಾ ಇದೆಯಾ? ಔಟ್ ಹೌಸ್ಗೆ. ಔಟ್ ಹೌಸ್ಗ? ಯಾಕೆ? ಹಿಂದೆ ನೀವೇ ಒಂದ್ಸಲ ನನ್ನ ಔಟ್ ಹೌಸಲ್ಲಿ ಕೂಡ ಜ್ಞಾಪಕ ಇದೆಯಾ? ಆಗ ನನಗದು ಇಷ್ಟ ಇರಲಿಲ್ಲ. ಈಗ ನನ್ನ ಇಷ್ಟದ ಪ್ರಕಾರ ಔಟ್ ಹೌಸಲ್ಲಿ ಇರೋದಕ್ಕೆ ಹೋಗ್ತಾ ಇದ್ದೀನಿ ಮಲ್ಲಿ ಜೊತೆ. ಜಾನಕಿ, ನೀನ್ ಯಾಕೆ ಹೀಗೆ ದುರ್ಗುಡ್ಕೊಂಡು ನೋಡ್ತಾ ಇದ್ದೀನಿ ನನಗೆ? ನಾನು ಯಾಕೆ ನಿಮ್ಮನ್ನು ದುರ್ಗುಟ್ಕೊಂಡು ನೋಡ್ತಿದ್ದೀನಿ ಅಂತ ನಿಮಗೆ ಗೊತ್ತೇ ಇಲ್ವಾ? ಇಷ್ಟೆಲ್ಲ ಅವಾಂತರಗಳು ನಿಮ್ಮಿಂದ ಆಗಿರೋದು ಅಂತಾನೂ ನಿಮಗೆ ಗೊತ್ತಿಲ್ವಾ? ನಾನು ಹೇಗೆ ಕಾರಣ? ನಿನ್ನ ಮಗನೇ ಇಷ್ಟಪಟ್ಟು ನಾನು ಔಟ್ ಹೌಸ್ ಹೋಗ್ತೀನಿ ಅಂತ ಹೇಳ್ದ. ನಾನೇನಾದ್ರೂ ಹೋಗು ಅಂತ ಹೇಳಿದ್ದ? ನೀವು ನೇರವಾಗಿ ಹೇಳಲಿಲ್ಲ, ಆದ್ರೆ ಅಂತ ಪರಿಸ್ಥಿತಿ ತಂದಿಟ್ರಿ. ಈ ಮನೇಲಿ ಯಾರು ನನ್ನ ಮಾತು ಕೇಳೋರೇ ಇಲ್ಲ. ನಾನು ಏನ್ ಮಾಡ್ಲಿ? ಅಯ್ಯೋ, ನನ್ ಕೇಳಿ ಹೊಡೆದಕ್ಕೂ ತಲೆನೇ ಓಡ್ತಿಲ್ವಲ್ಲ. ಯಾರು ನನ್ನ ಮಾತೇ ಕೇಳಲ್ಲ ಅಂತ ನಾನು ಏನ್ ಮಾಡ್ಲಿ? ಕೂಗ್ತಿದ್ರೆ ಇಲ್ಲಿ ಮರಿನೂ ಬರಲ್ಲ. ಜೋರಾಗಿ ಕೂಗು. ಜಾನಕಿ, ಔಟ್ ಹೌಸ್ಗೆ ಹೋಗು ಅಂತ ನಿನ್ನ ಮಗನಿಗೂ ಹೇಳಿಲ್ಲ, ತವ್ರ ಮನೆಗೆ ಹೋಗು ಅಂತ ನಿನ್ನ ಸೊಸೆಗೂ ಹೇಳಿಲ್ಲ. ಪ್ರಕಾರ ಅವ್ರು ನಡ್ಕೋತಾ ಇದ್ದಾರೆ. ಅಯ್ಯೋ, ಏನ್ ಮಾಡ್ಲಿ? ಜೀವನ ಹಾಳಾಗೋಯ್ತಲ್ಲಪ್ಪ. ಮನೆಯಲ್ಲಿ ಮಾತು ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋಯ್ತಲ್ಲಪ್ಪ. ಏನ್ ಮಾಡ್ಲಿ ನಾನು? ಈ ಮನೇಲಿ ದೊಡ್ಡವರು ಅನ್ನೋರು ಯಾರು ಇಲ್ದಂಗೆ ಆಗೋಯ್ತಲ್ಲಪ್ಪ. ಅಯ್ಯೋ, ಅಳ್ಬೇಡ ಶ್ರಾವಣಿ, ಪ್ಲೀಸ್. ಅಯ್ಯೋ ಪಾಪ ಶ್ರಾವಣಿ ಇನ್ನೇನು ಅವಾಂತರ ಮಾಡ್ಕೊಂಡ್ಲೋ ಏನೋ. ನೀವು ಮಾತಾಡ್ತಾ ಇದ್ದಾರೆ, ಜೋರ ಮಾಡ್ಬೋದಾ? ಸರಿ. ಅಯ್ಯೋ, ಮಾಡೋದೆಲ್ಲ ನೀವು ಮಾಡ್ತಿದ್ದೀರಾ, ಆದ್ರೆ ಕೊನೆಗೆ ಎಲ್ಲಾದ್ರೂ ಹಾಕೊಳ್ಳೋರು ನಾನು. ಚೆನ್ನಾಗಿದೆ ನಿಮ್ಮ ಆಟ. ಶ್ರಾವಣಿ, ಏನಾಯ್ತು? ಸಮಾಧಾನ ಮಾಡ್ಬೇಕು. ಯಾಕೆ ನಿಂತಿದ್ಯಾ? ನಾನು ಅವಾಗಿಂದ ಸಮಾಧಾನ ಮಾಡ್ತಾ ಇದ್ದೀನಮ್ಮ. ಒಂದೇ ಸಮ ಆಡ್ತಾ ಇದ್ದಾಳೆ. ಅಷ್ಟು ಸುಸ್ತು ಮಾಡ್ಕೊಂಡು ಯಾಕೆ ಸುಮ್ಮನೆ ಇದೆಯಮ್ಮ ನೀವು? ನೀವು ದೊಡ್ಡರಾಗಿ ಶ್ರೀಗೆ ಒಂದು ಮಾತು ಬುದ್ಧಿ ಹೇಳೋದಕ್ಕೆ ನಾನು ಹೇಳ್ತೀನಿ. ಚಿಕ್ಕಪ್ಪ, ನೀನು ಮನುಷ್ಯ ಅಲ್ಲ, ಕಲ್ಲು ಬಂಡೆ. ನೋಡು, ನೀವು ಗಂಡಸರಿಗೆ ಸಿಟ್ಟು ಬಂದಾಗ ಅವ್ರ ತಂಟೆಗೆ ಹೋಗ್ಬಾರ್ದಮ್ಮ. ಈಗ ಶ್ರೀಕಾಂತನ್ಗೆ ಸಿಟ್ಟು ಬಂದಿದೆ, ಅವನ ತಂಟೆಗೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ನಾ ಹೇಳ್ತಿದ್ದೀನಿ ನೋಡು, ನಾನು ಅವನ ತಾಯಿ. ಅವನ ಸಿಟ್ಟು ಜಾಸ್ತಿ ಹೊತ್ತಿರೋದಿಲ್ಲ, ಒಂದು 2-3 ದಿವಸ, ಆಮೇಲೆ ತಣ್ಣಗಾಗ್ತಾನೆ. ಆಗ ನೋಡು, ನಾನು ಚೆನ್ನಾಗಿ ಅವನ ಬುದ್ಧಿ ಹೇಳ್ತೀನಿ. ಶ್ರೀ ನಿಮ್ಮ ಮಾತು ಕೇಳ್ಬಿಡ್ತಾನೆ ನೋಡಿ. ಯಾಕೆ ಕೇಳಲ್ಲ ಶ್ರಾವಣಿ? ಅವನು ನನ್ನ ಮಗ, ನನ್ನ ಮಾತು ಅಂದ್ರೆ ವೇದವಾಕ್ಯ ಅವನಿಗೆ. ನನ್ನ ಮಾತು ತುಂಬಾ ಬೆಲೆ ಕೊಡ್ತಾನೆ. ನೋಡು, ನಾನು ಇನ್ನೂ ಒಂದ್ಸಲ ಹೇಳ್ತಿದ್ದೀನಿ, ಕೇಳಿಸ್ಕೊ. ಗಂಡಸರು ಪಿತ್ತ ನೆತ್ತಿಗೆ ಏರಿದಾಗ ನಾವು ತಾಳ್ಮೆಯಿಂದಿರಬೇಕು, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡ್ಬೇಕು. ಒಂದು 3-4 ದಿವಸ ಆಗಲಿ, ಆಮೇಲೆ ಅವನಿಗೆ ಸಮಾಧಾನ ಹೇಳಿ ನಿನ್ನ ಹತ್ರ ಕರ್ಕೊಂಡು ಬರ್ತೀನಿ. ನಿಮ್ಮ ಮಾತು ಅವ್ನು ಕೇಳೋ ಹಾಗಿದ್ದಿದ್ರೆ ಈಗ
ಮಾತು ಕೊಡ್ತಾ ಇದ್ದೀನಿ, ಆದಷ್ಟು ಬೇಗ ನಾನು ನಿನ್ನ ಗಂಡನ್ನ ನಿನಗೆ ಒಪ್ಪಿಸ್ತೀನಿ. ನಿಮಗೆಲ್ಲ ಭ್ರಾಂತಿ ಅಷ್ಟೇ. ಅಲ್ಲ ಅಮ್ಮ, ಈ ಮನೇಲಿ ನಿಮ್ಮ ಮಾತನ್ನ ಯಾರು ಕೇಳ್ತಾರೆ? ನಿಮ್ಮ ಗಂಡಂಗೆ ನಿಮ್ಮ ಮಾತು ಅಂದ್ರೆ ಲೆಕ್ಕಕ್ಕೆ ಇಲ್ಲ. ಇನ್ನು ನಿಮ್ಮ ಮಕ್ಕಳು ಮೊದಲು ನಿಮ್ಮ ಮಾತೇ ಕೇಳಲ್ಲ. ಇನ್ನು ನನಗೆ ಹೇಗೆ ನ್ಯಾಯ ಕೊಡಿಸ್ತೀರಾ? ನೀವು ನನಗೆ ನ್ಯಾಯ ಕೊಡಿಸ್ತೀರಾ? ತಿಂಗಳಿಗೊಂದು ವ್ರತ, ವಾರಕ್ಕೊಂದು ವಿಶೇಷವಾದ ಪೂಜೆ, ಪ್ರತಿದಿನ ಮಂಗಳಾರತಿ. ಇಷ್ಟೇ ನಿಮಗೆ ಗೊತ್ತಿರೋದು. ಬರೀ ಇದ್ರಲ್ಲೇ ಕಾಲ ಕಳೆದೆ. ಮೊದಲು ನಿಮ್ಮ ಸ್ಥಾನನ ಭದ್ರ ಮಾಡ್ಕೊಳ್ಳಿ. ನಿಮ್ಮ ಸ್ಥಾನ ಭದ್ರವಾಗಿದ್ರೆ ತಾನೆ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ. ಹೋಗಿ ಹೋಗಿ, ನಾಳೆ ಪೂಜೆಗೆ ಅರೇಂಜ್ ಮಾಡ್ಕೊಳ್ಳಿ. ಪಮದ ಪಮದ ಪಮಗರೆ ಗಮದನಿ ಪಮದ ಪಮದ ಪಮಗರೆ ಗಮದನಿ ಪಮದ ಪಮದ ಪಮಗರೆ ಗಮದನಿ